ಸ್ನೇಹಿತರೆ ನಮಸ್ಕಾರ. ಪ್ರಜಾಭಾರತಕ್ಕೆ ಸ್ವಾಗತ. ನಾನು ನಿಮ್ಮ ಕೆ ದೀಪಕ್. ಮೊನ್ನೆ ಅಷ್ಟೇ ನಾನು ಗೌರಿ.com ನಲ್ಲಿ ಪ್ರಜಾಭಾರತದ ಧ್ವನಿ ಅಡಗಿಸಲು ಸಂಚು, ಪತ್ರಕರ್ತ ಕೆ ದೀಪಕ್ ಮೇಲೆ ಎಫ್ಐಆರ್ ಟೈಟಲ್ ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಇದನ್ನ ಗಮನಿಸಿದ ಬಹಳಷ್ಟು ಮಂದಿ ರಾಜಕಾರಣಿಗಳು, ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು, ಪ್ರಗತಿಪರ ಚಿಂತಕರು, ನ್ಯಾಯವಾದಿಗಳು, ದಲಿತ ಪರ ಸಂಘಟನೆಗಳ ಮುಖಂಡರು ದೂರವಾಣಿ ಕರೆ ಮಾಡಿ ಘಟನೆಗೆ ಸಂಬಂಧಿಸಿದಂತೆ ನನ್ನಿಂದ ಮಾಹಿತಿಗಳನ್ನು ಪಡ್ಕೊಂಡ್ರು. ಆದರೆ ಮೊನ್ನೆಯಿಂದ ಅಲ್ಲಲ್ಲಿ ಪ್ರತಿಭಟನೆ ಧ್ವನಿ ದಾಖಲಾಗುತ್ತಿದ್ದು, ಸಾಮಾನ್ಯರಿಗೆ ನನ್ನ ವಿರುದ್ಧ ಬಿಜೆಪಿ ಏಕೆ ದೂರು ದಾಖಲಿಸಿದೆ, ಅದು ಯಾವ ವರದಿಗೆ ಪ್ರಕರಣ ದಾಖಲಾಗಿದೆ, 17 ತಿಂಗಳ ಹಿಂದೆ ದಾಖಲಿಸಿದ ಪ್ರಕರಣವನ್ನೇ ಮುಂದಿಟ್ಕೊಂಡು ಈಗ ನನ್ನ ಬಂಧನಕ್ಕೆ ಬಿಜೆಪಿ ಪಿತೂರಿ ನಡೆಸಲು ಕಾರಣ ಏನು, ಅಷ್ಟಕ್ಕೂ ಪ್ರಜಾಭಾರತ ಸಾಮಾಜಿಕ ಮಾಧ್ಯಮದ ಮೇಲೆ ಬಿಜೆಪಿ ಸರ್ಕಾರ ಏಕೆ ಸೇಡು ತೀರಿಸಿಕೊಳ್ಳುತ್ತಿದೆ, ಈ ಎಲ್ಲ ವಿಷಯಗಳ ಕುರಿತು ಅನೇಕ ಸಂಗತಿಗಳನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಕುಳಿತಿದ್ದೇನೆ. ಸ್ನೇಹಿತರೆ, ಕಳೆದ ತಿಂಗಳು ನಮ್ಮ ಮನೆಯ ಬಾಗಿಲಿಗೆ ಪೊಲೀಸರು ಬಂದಾಗಲೇ ತಿಳಿದದ್ದು ನನ್ನ ಮೇಲೆ ಭಾರತೀಯ ಜನತಾ ಪಕ್ಷವು ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಎಂದು. ಅದು 2019ರ ಲೋಕಸಭಾ ಚುನಾವಣೆ ವೇಳೆ ನಾನು ಮತ ಭಾರತ ಸರಣಿ 11ರಲ್ಲಿ ಬಿಜೆಪಿ ಮಿಷನ್ 360 ಭಾರತ ಸಂವಿಧಾನಕ್ಕೆ ಆಪತ್ತು ಶೀರ್ಷಿಕೆ ಅಡಿಯಲ್ಲಿ ರಾಜಕೀಯ ವಿಶ್ಲೇಷಣೆಯನ್ನ ಮಾಡಿದ್ದೆ. ಈ ವಿಡಿಯೋ ಹೆಚ್ಚು ವೈರಲ್ ಆಗಿತ್ತು, ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿತ್ತು. ಇದರ ವಿರುದ್ಧ ಈಗ ನನ್ನ ಮೇಲೆ ಐಪಿಸಿ ಸೆಕ್ಷನ್ 504, 505, 153A ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಅಂದ್ರೆ ನಾನು ಧರ್ಮಗಳನ್ನ ಎತ್ತಿಕಟ್ಟಿದ್ದೇನೆ, ಬಿಜೆಪಿ ವಿರುದ್ಧ ದಲಿತರು ಮತ್ತು ಮುಸಲ್ಮಾನರನ್ನ ಎತ್ತಿಕಟ್ಟಿದ್ದೇನೆ, ಒಂದು ವರ್ಗದ ಜನರು ಬಿಜೆಪಿಗೆ ಓಟು ಹಾಕದಂತೆ ಮಾಡಿದ್ದೇನೆ ಎನ್ನುವುದು ಬಿಜೆಪಿಯ ಆರೋಪವಾಗಿತ್ತು. ಹಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮಿಷನ್ 360 ಭಾರತ ಸಂವಿಧಾನಕ್ಕೆ ಆಪತ್ತು ಶೀರ್ಷಿಕೆಯ ಸಾರಾಂಶ ಏನಾಗಿತ್ತು? ಸ್ನೇಹಿತರೆ, ಅಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ 2019ರ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮಿಷನ್ 360 ಎಂದು ಘೋಷಿಸಿದ್ದರು. ಈ ಚುನಾವಣೆಯನ್ನ ಪಾನಿಪಟ್ ಯುದ್ಧ 3ಕ್ಕೆ ಹೋಲಿಸಿದ್ದರು. ಈ ಹೇಳಿಕೆ ಆಧರಿಸಿಯೇ ನಾನು ಬಿಜೆಪಿ ಮಿಷನ್ 360 ಭಾರತ ಸಂವಿಧಾನಕ್ಕೆ ಆಪತ್ತು ಎಂದು ಹೇಳಿಕೆ ನೀಡಿದ್ದೆ. ಅಂದು ಮತ ಭಾರತ ಪ್ರಸಾರ ಮಾಡಿದ ರಾಜಕೀಯ ವಿಶ್ಲೇಷಣೆ ತುಣುಕನ್ನ ಈಗ ನೋಡೋಣ ಬನ್ನಿ. ಬಿಜೆಪಿ ಮಿಷನ್ 360 ಅಥವಾ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಗೆ 2/3 ಮೆಜಾರಿಟಿ ಬಂದರೆ ಭಾರತೀಯ ಸಂವಿಧಾನದ ಪ್ರಕಾರ ಬಿಜೆಪಿಗೆ ಸಿಗುವ ಅಧಿಕಾರಗಳೇನು? ಹಾಗಾದರೆ ಈ ಅಧಿಕಾರಗಳನ್ನು ಬಳಸಿಕೊಂಡು ಬಿಜೆಪಿ ಏನು ಮಾಡಲು ಹೊರಟಿದೆ? ಭಾರತದ ಸಂವಿಧಾನದಲ್ಲಿ ಅದೆಷ್ಟು ಬಗೆಯ ಬಹುಮತದ ಸರ್ಕಾರಗಳನ್ನು ನಾವು ನೋಡಿದ್ದೇವೆ. ಆ ಬಹುಮತದ ಸರ್ಕಾರಗಳಿಗೆ ಎಷ್ಟರ ಮಟ್ಟಿಗೆ ಅಧಿಕಾರವಿದೆ? ಒಂದು ವೇಳೆ ಬಿಜೆಪಿ 360 ಸ್ಥಾನಗಳನ್ನು ಗಳಿಸಿದರೆ ಈ ದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಆಗುವ ಆಪತ್ತು ಏನು? ಈ ಎಲ್ಲದರ ಬಗ್ಗೆ ಚರ್ಚಿಸೋಣ ಬನ್ನಿ. ಒಂದು ವೇಳೆ ಬಿಜೆಪಿಗೆ ಈ ಬಾರಿ 3/2 ಭಾಗದ ಸರ್ಕಾರ ರಚಿಸಿದರೆ ನೇರವಾಗಿ ಅದು ಸಂವಿಧಾನದ ಪ್ರಬಲ ಕಾನೂನುಗಳನ್ನು ಬದಲಾಯಿಸಬಹುದು. ಅವು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಏರುಪೇರು ಮಾಡಬಹುದು, ಮೀಸಲಾತಿಯನ್ನು ರದ್ದು ಮಾಡಬಹುದು, ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು, ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು, ಯಾವುದೇ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ರದ್ದು ಮಾಡಿ ಹೊಸ ಶಾಸನ ಸಭೆಯನ್ನು ರಚಿಸಬಹುದು. ಉದಾಹರಣೆಗೆ GST ಜಾರಿಗೆ ಮಾಡಿದ ಹಾಗೆ, ಸಂವಿಧಾನದಲ್ಲಿ ಅವಕಾಶಗಳು ಇಲ್ಲದಿದ್ದರೂ 3% ಮೇಲ್ವರ್ಗದ ಜನರಿಗೆ ಬಡತನದ ಹೆಸರಿನಲ್ಲಿ 10% ಮೀಸಲಾತಿ ಜಾರಿ ತಂದಿರುವ ಹಾಗೆ. ಇದೆಲ್ಲದಕ್ಕಿಂತಲೂ ಬಹುಮುಖ್ಯ ಮತ್ತು ಅಪಾಯದ ವಿಷಯವೇನೆಂದರೆ, ಸಂವಿಧಾನದ ಮೂಲ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಸಾಮಾಜಿಕ ನ್ಯಾಯವನ್ನು ಪರಾಮರ್ಶಿಸಲು ಅಧಿಕಾರ ಸಿಕ್ಕಂತಾಗುತ್ತದೆ. ಜಾತ್ಯತೀತ ರಾಷ್ಟ್ರ ಎನ್ನುವುದನ್ನು ಹಿಂದೂ ರಾಷ್ಟ್ರವೆಂದು ಸೇರಿಸಲು ಸಹ ಅವಕಾಶವಿದೆ. ಅಂದರೆ ಸಂವಿಧಾನದ ಬೇರುಗಳನ್ನೇ ಅಲುಗಿಸುವ ಶಕ್ತಿ ಬಿಜೆಪಿಗೆ ಬಂದು ಬಿಡುತ್ತದೆ. ಈ ಕಾರಣದಿಂದಲೇ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಅನಂತಕುಮಾರ್ ಹೆಗಡೆ ನಾವು ಬಂದಿರುವುದೇ ಸಂವಿಧಾನವನ್ನು ಬದಲಿಸಲು ಎಂದು ಹೇಳಿಕೆ ಕೊಟ್ಟಿದ್ದು ಮತ್ತು RSS ಮುಖಂಡರು ಪದೇ ಮೀಸಲಾತಿ ರದ್ದಾಗಬೇಕು, ಸಂವಿಧಾನ ಬದಲಿಸಬೇಕೆಂದು ಹೇಳಿಕೆ ನೀಡುತ್ತಿರುವುದು. ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತೆ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವು ಬಂದಿರೋದು, ಬದಲಾಯಿಸ್ತೀವಿ. ಅಷ್ಟೇ ಅಲ್ಲ, ಭಾರತದ ಸಂವಿಧಾನವನ್ನು ಸುಡಬೇಕು, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನೆಲಸಮ ಮಾಡಬೇಕೆಂದು ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದ ತೇಜಸ್ ಸೂರ್ಯ ಎಂಬ ದೇಶದ್ರೋಹಿಗೆ
ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಿರುವುದು. ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂದು ಕೇಳುವುದಾದರೆ ಭಾಳಷ್ಟು ಮಂದಿ ಸಂವಿಧಾನ ಬದಲಾವಣೆ ಮಾಡಿದ್ರೆ ಅದು ದಲಿತರಿಗೆ ಮಾತ್ರ ಅನ್ವಯಿಸುತ್ತೆ ಅಥವಾ ದಲಿತರಿಗೆ ಮಾತ್ರ ನಷ್ಟ ಆಗುತ್ತೆ ಎಂದು ಭಾವಿಸಿದ್ದಾರೆ. ಇದು ಅಕ್ಷರಶಃ ಸುಳ್ಳು. ಬಿಜೆಪಿಯ ಇಂತಹ ಚಿಂತನೆಗಳು ಮತ್ತು ಕರ್ನಾಟಕದ ಮಟ್ಟಿಗೆ ಮಾತನಾಡುವುದಾದರೆ ಇದು ದಲಿತರು, ಮುಸ್ಲಿಮರು, ಕ್ರೈಸ್ತರು, ಇತರೆ ಹಿಂದುಳಿದ ವರ್ಗಗಳು, ಏಕೆಂದರೆ ಇವರಿಗೆ ಸಂವಿಧಾನ ಎಲ್ಲ ಜಾತಿ, ಧರ್ಮ, ಪಂಗಡ, ವರ್ಗದವರಿಗೆ ಸಮಾನತೆ ನೀಡಿದೆ. ಮನುಸ್ಮೃತಿಯನ್ನು ಒಪ್ಪುವ ಬಿಜೆಪಿ ಎಂದಿಗೂ ಮಾನವೀಯತೆ, ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಭ್ರಾತೃತ್ವ ಒಪ್ಪಲು ಸಾಧ್ಯವೇ ಇಲ್ಲ. ಇನ್ನು ಹೇಳಿ ಕೇಳಿ ಬಿಜೆಪಿ ಪಕ್ಷದ ಮೂಲ ಆಶಯವೇ ಹಿಂದುತ್ವವಾದ ಅಲ್ವೇ? ನೋಡಿದ್ರಲ್ಲ ಸ್ನೇಹಿತರೆ, ಅಂದು ನಾವು ಮಾಡಿದ ವಿಶ್ಲೇಷಣೆ ನಿಜವಾಗಲಿಲ್ಲವೇ? ಮುಸ್ಲಿಮರ ವಿರುದ್ಧ NRC, CA ಕಾನೂನುಗಳನ್ನು ಜಾರಿಗೆ ತರಲಿಲ್ಲವೇ? ದಲಿತರ ಮೀಸಲಾತಿ ಕಸಿದುಕೊಳ್ಳಲು ಖಾಸಗೀಕರಣದ ನೀತಿ ಅನುಸರಿಸುತ್ತಿಲ್ಲವೇ? ಜಾತ್ಯತೀತ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡಬೇಕೆಂಬ ಕೂಗು ಎಬ್ಬಿಸುತ್ತಿಲ್ಲವೇ? ಒಂದು ದೇಶ ಒಂದು ಭಾಷೆ ಘೋಷಣೆಯೊಂದಿಗೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುತ್ತಿಲ್ಲವೇ? ಇರ್ಲಿ, ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ 17 ತಿಂಗಳ ಬಳಿಕ ನನ್ನ ಬಂಧನಕ್ಕೆ ಬಿಜೆಪಿ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹೇರಿದ್ದು ಏಕೆ? ಇದಕ್ಕೆ ಕಾರಣ ಪ್ರಜಾಭಾರತ ಕಳೆದ 1 ವರ್ಷದಲ್ಲಿ ಜನಪರ ಮಾಧ್ಯಮವಾಗಿ ಹೊರಹೊಮ್ಮಿದೆ. ಸಂವಿಧಾನದ ಆಶಯಗಳ ತಳಹದಿಯ ಮೇಲೆ ಆಳುವ ಸರ್ಕಾರಗಳನ್ನ ಪ್ರಶ್ನಿಸಿದೆ. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದಿದೆ. ಕರೋನಾ ಸಂದರ್ಭದಲ್ಲಿ ಮುಸ್ಲಿಮರ ವಿರುದ್ಧ ನಡೆದ ಸುಳ್ಳು ಸುದ್ದಿಗಳನ್ನು ಭೇದಿಸಿ ಸತ್ಯ ಸಂಗತಿಗಳನ್ನು ಹೊರಹಾಕುವಲ್ಲಿ ಪ್ರಜಾಭಾರತ ಯಶಸ್ವಿಯಾಗಿತ್ತು. ಅಯೋಧ್ಯೆಯ ರಾಮ ಮಂದಿರ ಜಾಗದಲ್ಲಿ ಬುದ್ಧ ಸ್ತೂಪ ಪತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಮನೆ ಮೇಲೆ ದಾಳಿ, ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ, ರಾಜ್ಯದಲ್ಲಿ SC ST ನೌಕರರಿಗೆ ಆಗುತ್ತಿರುವ ಅನ್ಯಾಯ, ರಾಜ್ಯದ ನಾನಾ ಮೂಲೆಗಳಲ್ಲಿ ದಲಿತರ ಮೇಲಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನ ನಾವು ಪ್ರಸಾರ ಮಾಡುತ್ತಿದ್ದೇವೆ. ಹಾಗಾದ್ರೆ ಪ್ರಜಾಭಾರತ ಸಾಗಿ ಬಂದ ಹಾದಿಯನ್ನ ಒಮ್ಮೆ ಮೆಲ್ಕು ಹಾಕೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ, ಪ್ರಜಾಭಾರತಕ್ಕೆ ಸ್ವಾಗತ. ನಾನು ನಿಮ್ಮ ಕೆ ದೀಪಕ್. ಜೀತ ಮಹಾಸುದ್ದಿಗೆ ಸರ್ಕಾರ ಸ್ಪಂದಿಸಿದೆ. ಪ್ರಜಾಭಾರತ ಒಳ್ಳೆ ಮುಂದೆ ನಿಂತು ಅದನ್ನ ವರದಿ ಮಾಡಿ ಈಗ ಅವ್ರಿಗೊಂದು ನೆಮ್ಮದಿ ಸಿಕ್ಕಿದೆ. ಮಹಾರಾಷ್ಟ್ರದಿಂದ ಕೂಲಿ ಅರಸಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಗೆ ಬಂದ 20ಕ್ಕೂ ಹೆಚ್ಚು ಮಂದಿ ಈಗ ಬೀದಿಗೆ ಬಿದ್ದಿದ್ದಾರೆ. प्रजा भारत न्यूज से हमें खाने पीने को सब कुछ मिल रहा है. ಹೀಗೆ ಕೂಲಿಗೆ ಬರಲ್ಲ ಎಂದ ದಲಿತ ವೃದ್ಧ ದಂಪತಿಯನ್ನ ಮನೆಯಿಂದ ಹೊರಹಾಕಲಾಗಿದೆ. ಪ್ರಜಾಭಾರತ ಚಾನಲ್ನವರು ಇದೊಂದು ಈ ಥರ ಏನು ಸಂಕಷ್ಟದಲ್ಲಿರೋರನ್ನ, ಮಕ್ಕಳಾಗಲಿ ದೊಡ್ಡವರಾಗಲಿ, ಜಿತಿಕಿರೋರನ್ನ, ಈ ಭಾರತೀಯ ಮುಸಲ್ಮಾನರಿಗೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಜನರಿರುವ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕಿಲ್ಲ. ಜನರು ಇಲ್ಲದೆ ಇರುವಂತ ಸುಡುಗಾಡಿಗೆ ನೀವು ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ. 200 ವರ್ಷದ ಹಿಂದಿನ ಈ ದೇಶದ ಚರಿತ್ರೆಯಲ್ಲಿ ನಡೆದಂತ ಕೋರೆಗಾಂವ್ ಯುದ್ಧಕ್ಕೂ 2020ರಲ್ಲಿ ನಡೀತಾ ಇದೆಯಲ್ಲ ಯುದ್ಧಕ್ಕೂ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಉತ್ತರ ಭಾರತದಲ್ಲಿ ದಲಿತರಿಗೆ ಇರುವ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರಲಿದೆ ಎಂದು ಅನೇಕ ಸಂದರ್ಭದಲ್ಲಿ ನಾವು ಮತದಾರರನ್ನು ಎಚ್ಚರಿಸುತ್ತಲೇ ಇದ್ದೆವು. ಭಾರತಕ್ಕೆ ಈಗ ತಲೆನೋವಾಗಿರುವುದು ಕರೋನಾ ಅಲ್ಲ, ಅಜ್ಞಾನ. ಒಬ್ಬ ವ್ಯಕ್ತಿ, ಒಂದು ಧರ್ಮ ಮತ್ತು ಒಂದು ಪಕ್ಷಕ್ಕೆ ಸೀಮಿತವಾದ ಭಾರತ ಇದಲ್ಲ. ಇಡೀ ದೇಶ ಇಂದು ದೆಹಲಿಯ ನಿಜಾಮುದ್ದೀನ್ ಮುಸ್ಲಿಂ ಧಾರ್ಮಿಕ ಕೇಂದ್ರದತ್ತ ಕೇಂದ್ರೀಕೃತಗೊಂಡಿದೆ. ಸಾವಿನ ಮನೆಯಲ್ಲಿ ಸಂಭ್ರಮಿಸುತ್ತಿರುವ ಮಾಧ್ಯಮಗಳು ಒಂದ್ ಕಡೆ ಆದ್ರೆ, ಅವರು ನೀಡಿರುವಂಥ ಬುಕ್ಲೆಟ್ಟಲ್ಲೇ ಇರುವಂಥ ಸುಳ್ಳುಗಳನ್ನು ನಾವು ಇವತ್ತು ತಮ್ಮ ಮೂಲಕ ನಮ್ಮ ದೇಶದಲ್ಲಿ ಕರೋನಾದಿಂದ ಕೇವಲ ಪ್ರಜೆಗಳು ಮಾತ್ರ ಸಾಯ್ತಿಲ್ಲ, ಬದಲಿಗೆ ಪ್ರಜಾಪ್ರಭುತ್ವವು ಸಾಯ್ತಾ ಇದೆ. ಕರೋನಾ ಹರಡಿ ಕಳಂಕ ತಂದ ನಂಜನಗೂಡು ಜುಬಿಲಿಯಂಟ್ ಕಾರ್ಖಾನೆ ಪುನರಾರಂಭಕ್ಕೆ ರಾಜ್ಯ ಬಿಜೆಪಿ ಸರ್ಕಾರ ಅನುಮತಿ ನೀಡಿದೆ. ಕರೋನಾ ನಂತರ ಭಾರತದಲ್ಲಿ ಎದ್ದಿರುವ ಧರ್ಮ ಸಂಘರ್ಷ ಇದೀಗ ಇಡೀ ಜಗತ್ತನ್ನ ಆವರಿಸಿದೆ. ದೇಶದಲ್ಲಿ ಕೋಮು ವೈರಸ್ ಹರಡಲು ಸಂಚು ನಡೆಸುತ್ತಿದ್ದ ಬಿಜೆಪಿ ಪೋಷಿತ ಕೆಲ ಮನುವಾದಿ ಮಾಧ್ಯಮಗಳು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಸೆಲ್ಗಳು ತುಂಬಾ ಆಕ್ಟಿವ್ ಆಗಿ ಸುಳ್ಳು ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ತಿದ್ದಾವೆ. ಸಾಲ ಮರುಪಾವತಿ ಮಾಡದೆ ದೇಶ ತೊರೆದು ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ದಲಿತರು ಆಯಾಕಟ್ಟಿನ ಸ್ಥಳಗಳಲ್ಲಿ ಕೂರಬಾರದು ಎನ್ನುವುದೇ ಆಗಿದೆ. ಕಾನೂನು ಹೋರಾಟ ಅನಿವಾರ್ಯವಾಗಿದೆ. ನಾವು ಹಿಂದೆ ಕೂಡ ಪ್ರಜಾಭಾರತ ಜೊತೆಲಿ ಮಾತನಾಡ್ತಾ ಇದ್ರ ಬಗ್ಗೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣವಾಗ್ತಿದ್ಯಾ? ಹಳದೂರು ಗ್ರಾಮದ ಎಲ್ಲ ಸವರ್ಣೀಯರು ಬಂದು ಮಕ್ಕಳು ಅನ್ನದೇ, ವೃದ್ಧರು ಅನ್ನದೇ, ಹೆಣ್ಣು ಮಕ್ಕಳು
ಎಲ್ಲರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಸ್ನೇಹಿತರೆ. ಡಾಕ್ಟರ್ ಆನಂದ್ ತೇಲ್ತುಂಬೆ ಅವರ ಬಂಧನವನ್ನ ಈ ದೇಶದ ಮಾರಿಕೊಂಡ ಮಾಧ್ಯಮಗಳು ಮರೆಮಾಚಲು ಎಷ್ಟೇ ಪ್ರಯತ್ನಿಸಿದರೂ ಸತ್ಯವೊಂದು ಬಯಲಾಗಿದೆ. ಅದು ರಾಮ ಮಂದಿರದ ಗರ್ಭದಲ್ಲಿ ಬುದ್ಧ ಸ್ತೂಪ, ವಿಗ್ರಹಗಳು ಮತ್ತು ಬುದ್ಧನ ಕಾಲದ ಕುರುಹುಗಳು ಪತ್ತೆಯಾಗಿದೆ. ಪ್ರಜಾರಾಜ ಎಂದು ಕರೆಸಿಕೊಂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯ ಪಕ್ಕ ಸಾಮಾಜಿಕ ನ್ಯಾಯದ ವಿರೋಧಿ ಎಂ ವಿಶ್ವೇಶ್ವರಯ್ಯ ಅವರ ಪ್ರತಿಮೆ ಹಾಕುವುದು ಐತಿಹಾಸಿಕ ಹಾಸ್ಯವಾಗಿದೆ. 100,000 ಬಡ ಮಕ್ಕಳು ಉಚಿತ ಶಿಕ್ಷಣದಿಂದ ವಂಚಿತರಾಗುತ್ತಿರುವ ಗಂಭೀರ ಸ್ಥಿತಿ ಕರ್ನಾಟಕದಲ್ಲಿ ಎದುರಾಗಿದೆ. ಈ ಚಕ್ರವರ್ತಿ ಸೂಲಿಬೆಲೆ ಎಂಬ ಸುಳ್ಳಿನ ಚಕ್ರವರ್ತಿ ಕರೋನಾ ಸಂದರ್ಭವನ್ನೇ ಬಳಸಿಕೊಂಡು ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಕೋಮು ವೈರಸ್ ಅಂಟಿಸಲು ಹೊರಟಿದ್ದಾರೆ. ಕಗ್ಗತ್ತಿಲಿನಲ್ಲಿದ್ದ ಭಾರತಕ್ಕೆ ದಾರಿ ದೀಪವಾಗಿದ್ದು ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಒಬ್ಬರೇ ಶ್ರಮಿಸಿ ರಚಿಸಿದ ಸಂವಿಧಾನ. ಅದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತೀವಿ. ಬಾಯಲ್ಲಿ ಭಗವದ್ಗೀತೆ, ಮಾಡೋದು ಭ್ರಷ್ಟಾಚಾರ, ಕೊರೋನಾ ಕರ್ಮಕಾಂಡ. ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರಲು ಕಾರಣ ಏನು? ದೇವರ ಸ್ಥಾನವನ್ನ ಕೊಟ್ಟ ಶಿಕ್ಷಕರು ಮಾತ್ರ ಕಾಣಿಸ್ತಿಲ್ಲ. ಶಿಕ್ಷಕರ ಬಗ್ಗೆ ಯಾರು ಎಚ್ಚೆತ್ಕೋತಾರೆ? ಈ ದೇಶದ ಬಹುಸಂಖ್ಯಾತರು, ದಲಿತರು, ಶೋಷಿತರು, ಹಿಂದುಳಿದವರು, ಮಹಿಳೆಯರು, ಮಕ್ಕಳು. ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿ ಅತ್ಯಾಚಾರ, ಹತ್ಯೆ. ಉತ್ತರ ಪ್ರದೇಶ ರಾಮರಾಜ್ಯವಲ್ಲ, ಇದೊಂದು ರಾಕ್ಷಸರ ರಾಜ್ಯ. ಬಿಜೆಪಿ ಹಟಾವೋ, ಬೇಟಿ ಬಚಾವೋ. ನೋಡಿದ್ರಲ್ಲ, ಇದೇ ಕಾರಣಕ್ಕೆ ಬಿಜೆಪಿ ಸರ್ಕಾರ ನನ್ನನ್ನ ಟಾರ್ಗೆಟ್ ಮಾಡಿದೆ. ಹಳೆ ಕೇಸುಗಳನ್ನ ಜಾಲಾಡಿ ಆ ಮೂಲಕ ನನ್ನನ್ನ ಬಂಧಿಸಿ ಬೆದರಿಸುವ ತಂತ್ರಕ್ಕೆ ಮುಂದಾಗಿದೆ. ಸ್ನೇಹಿತರೆ, ಇದು ಒಬ್ಬ ಪತ್ರಕರ್ತ ದೀಪಕ್ ಅಥವಾ ಪ್ರಜಾಭಾರತದ ಪ್ರಶ್ನೆ ಅಲ್ಲವೇ ಅಲ್ಲ. ಆದರೆ ದೇಶದಲ್ಲಿ ಜನಪರ ಮಾಧ್ಯಮಗಳ ಮೇಲೆ ನಡೆಯುತ್ತಿರುವ ದಾಳಿ ನನಗೆ ಮುಖ್ಯವಾಗುತ್ತದೆ. ಏಕೆಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಜನಪರ ಮಾಧ್ಯಮಗಳು ಮತ್ತು ಜನಪರ ಪತ್ರಕರ್ತರನ್ನ ಟಾರ್ಗೆಟ್ ಮಾಡುತ್ತಲೇ ಬಂದಿದೆ. ಇದಕ್ಕೆ ಸಾಕ್ಷಿ ಕಳೆದ ತಿಂಗಳು ಪವರ್ ಟಿವಿ ಕನ್ನಡ ಸುದ್ದಿವಾಹಿನಿಯ ಪ್ರಸಾರವನ್ನೇ ನಿಲ್ಲಿಸುವ ಹಂತಕ್ಕೆ ಆಡಳಿತವನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಂಡಿದ್ದನ್ನ ನೀವು ನೋಡಿದ್ದೀರಿ. ಈ ಹಿಂದೆ 2016ರಲ್ಲಿ NDTV ರಾಷ್ಟ್ರೀಯ ವಾಹಿನಿಯ ಪ್ರಸಾರವನ್ನು ಕೇಂದ್ರ ಬಿಜೆಪಿ ಸರ್ಕಾರ ಬ್ಯಾನ್ ಮಾಡಿತ್ತು. ಅಷ್ಟೇ ಅಲ್ಲ, ಇತ್ತೀಚೆಗೆ ಮೋದಿ ಸರ್ಕಾರ ಮಲಯಾಳಂ ಸುದ್ದಿವಾಹಿನಿ, ಏಷ್ಯನ್ ನೆಟ್ ಮತ್ತು ಮೀಡಿಯಾ ಒನ್ ವಾಹಿನಿಯನ್ನ 48 ಗಂಟೆಗಳ ಕಾಲ ಪ್ರಸಾರವನ್ನ ಬ್ಯಾನ್ ಮಾಡಿತ್ತು. ಮೊನ್ನೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಯುವತಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ವರದಿ ಮಾಡಲು ತೆರಳುತ್ತಿದ್ದ ಮಾಧ್ಯಮಗಳನ್ನು ಸಹ ಗ್ರಾಮದೊಳಗೆ ಪ್ರವೇಶಿಸಿದಂತೆ ತಡೆದದ್ದು ಇನ್ನು ಹಸಿಯಾಗಿದೆ. ಹಾಗೂ ಹೊರ ರಾಜ್ಯಗಳಿಂದ ಈ ಪ್ರಕರಣವನ್ನ ವರದಿ ಮಾಡಲು ತೆರಳುತ್ತಿದ್ದ ಪತ್ರಕರ್ತರನ್ನ ಬಂಧಿಸಿ ಅವರ ವಿರುದ್ಧ ಘೋರ ಪ್ರಕರಣಗಳನ್ನ ದಾಖಲಿಸಿದೆ. ಅಂದ್ರೆ ಯಾವ ಮಾಧ್ಯಮಗಳು ಸರ್ಕಾರದ ವಿರುದ್ಧ ವರದಿಗಳನ್ನು ಮಾಡುತ್ತವೋ ಅಂತಹ ಮಾಧ್ಯಮಗಳನ್ನ ಹತ್ತಿಕ್ಕಲು ಆಡಳಿತ ಸರ್ಕಾರ ವ್ಯವಸ್ಥಿತ ಪಿತೂರಿ ನಡೆಸುತ್ತಲೇ ಬಂದಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಒಂದು ಮಾತು ನೆನಪು ಬರ್ತಾ ಇದೆ ಸ್ನೇಹಿತರೆ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಒಂದು ಮಾತನ್ನು ಹೇಳಿದ್ದಾರೆ. I have no doubt that even if the government dislike the liberty taken by the press and consider them dangerous, it is wrong to interfere with the freedom of press. By imposing restrictions, you do not change anything ಅಂತ ಹೇಳಿದ್ದಾರೆ. ಇದರ ಅರ್ಥ, ಒಂದು ಸರ್ಕಾರ ಮಾಧ್ಯಮಕ್ಕೆ ನೀಡಲಾಗುತ್ತಿರುವ ಸ್ವಾತಂತ್ರ್ಯ ಅಪಾಯ ಎಂದು ಪರಿಗಣಿಸಿದರೂ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದು ಸೂಕ್ತವಲ್ಲ. ಹಾಗೆ ಮಾಧ್ಯಮವನ್ನ ನಿಯಂತ್ರಿಸುವುದ ಮಾತ್ರಕ್ಕೆ ದೇಶದಲ್ಲಿ ಯಾವುದೇ ಬದಲಾವಣೆಗಳನ್ನ ಒಂದು ಸರ್ಕಾರ ತರಲು ಸಾಧ್ಯವಿಲ್ಲ ಎಂದಿದ್ದಾರೆ. ಅಂದ್ರೆ ಪ್ರಜಾಭಾರತ ಸೇರಿದಂತೆ ಇತರೆ ಎಲ್ಲ ಪ್ರಕರಣಗಳಲ್ಲಿ ಆಡಳಿತ ಸರ್ಕಾರ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ವಿರುದ್ಧ ಧ್ವನಿ ಎತ್ತುವ ಪತ್ರಕರ್ತರು ಮತ್ತು ಮಾಧ್ಯಮಗಳ ಧ್ವನಿ ಅಡಗಿಸಲು ಯತ್ನಿಸುತ್ತಲೇ ಇದೆ. ಈ ನಡುವೆ ಬಿಜೆಪಿ ಸರ್ಕಾರದ ಮಾಧ್ಯಮ ವಿರೋಧಿ ನೀತಿಯನ್ನ ಇತರೆ ಯಾವ ಮಾಧ್ಯಮಗಳು ಸಹ ಪ್ರಶ್ನಿಸದೆ ಹೋದದ್ದು ಈ ದೇಶದ ದುರಂತ. ಇಂದು ನಮಗಾಗಿದ್ದು ನಾಳೆ ನಿಮಗೂ ಆಗಬಹುದು. ಆಗ ನಾವು ನಿಮ್ಮ ಹಾಗೆ ಖಂಡಿತವಾಗಿಯೂ ಮೌನ ವಹಿಸುವುದಿಲ್ಲ. ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತುತ್ತಲೇ ಇರುತ್ತೇವೆ. ಏಕೆಂದ್ರೆ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಪತ್ರಕರ್ತರ ಸಂಘದಲ್ಲಿ ಸತತ 15 ವರ್ಷಗಳ ಕಾಲ ಸಕ್ರಿಯನಾಗಿ ಪತ್ರಕರ್ತರ ಪರ ನಾನು ಎತ್ತಿರುವ ಧ್ವನಿಗೆ ನೂರಾರು ಸಾಕ್ಷಿಗಳಿದೆ. ಅದೇನೇ ಇರಲಿ, ನಾನು 20 ವರ್ಷಗಳ ಹಿಂದೆ
ಪತ್ರಿಕೋದ್ಯಮ ಪ್ರವೇಶಿಸುವಾಗಲೇ ಎಲ್ಲದಕ್ಕೂ ಸಿದ್ಧನಾಗಿಯೇ ಬಂದಿದ್ದೇನೆ. ಪತ್ರಕರ್ತರಿಗೆ ಕೇಸು, ಬೆದರಿಕೆ, ಜೈಲು ಹೊಸದೇನೂ ಅಲ್ಲ. ಇಂತಹ ಬೆದರಿಕೆಗಳಿಗೆ ಬಗ್ಗುವ ಜೈಮಾನ ನನ್ನದಲ್ಲ. ಏಕೆಂದ್ರೆ ನಮ್ಮ ಹೋರಾಟ ಒಂದು ಪಕ್ಷದ ವಿರುದ್ಧವಾಗಲಿ ಅಥವಾ ಒಂದು ಸರ್ಕಾರದ ವಿರುದ್ಧವಾಗಲಿ ಅಲ್ಲವೇ ಅಲ್ಲ. ಬದಲಿಗೆ ಸಂವಿಧಾನದ ಆಶಯಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಆಳುವ ವರ್ಗಗಳ ವೈಫಲ್ಯ, ದುರಾಡಳಿತ, ಜನವಿರೋಧಿ ನೀತಿಗಳನ್ನು ಖಂಡಿಸುವುದು, ಜನಪರ ಧ್ವನಿಗೆ ವೇದಿಕೆ ಕಲ್ಪಿಸುವುದು ನಮ್ಮ ವೃತ್ತಿಯ ಧರ್ಮ. ಈ ನಿಟ್ಟಿನಲ್ಲಿ ನನ್ನ ಹೋರಾಟ ಮುಂದುವರಿಯಲಿದೆ. ಜನಪರ ಮಾಧ್ಯಮ ಉಳಿಸುವುದು ಮತ್ತು ಜನಪರ ಪತ್ರಕರ್ತರ ಪರ ನಿಲ್ಲುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇಲ್ಲವಾದರೆ ನಷ್ಟ ಆ ಮಾಧ್ಯಮಕ್ಕೂ ಅಲ್ಲ, ಆ ಪತ್ರಕರ್ತನಿಗೂ ಅಲ್ಲ, ಬದಲಿಗೆ ದೇಶಕ್ಕೆ ಎನ್ನುವುದನ್ನ ಎಲ್ಲರೂ ಮನಗಾಣಬೇಕಿದೆ. ವಂದನೆಗಳು.